ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಚಿಂತಾಮಣಿ ಅಧ್ಯಕ್ಷರಾಗಿ ಇಮ್ರಾನ್ ಖಾನ್ ಆಯ್ಕೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣ ವೀರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಿಂತಾಮಣಿ ತಾಲೂಕು ಅಧ್ಯಕ್ಷರಾಗಿ ನಗರದ ವೆಂಡಿಗೆಕೋಟೆ ಬಡಾವಣೆಯ ನಿವಾಸಿ ಇಮ್ರಾನ್ ಖಾನ್ ಆರ್ಕೆಆರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ನಂತರ ಚಿಂತಾಮಣಿ ಸಂಘದ ಉಪಾಧ್ಯಕ್ಷರಾಗಿ RD ಮಂಜುನಾಥ್ ಮತ್ತು ಗಂಗಾಧರ್, ಪ್ರಧಾನ ಕಾರ್ಯದರ್ಶಿಯಾಗಿ ಸೀನಾಟಿ, ಸಹಕಾರ್ಯದರ್ಶಿಯಾಗಿ ಮನ್ಸೂರ್ ಅಹಮದ್, ಖಜಾಂಚಿಯಾಗಿ ನಿತಿನ್ ಕುಮಾರ್, ಸಂಘಟನಾ ಕಾರ್ಯದರ್ಶಿಯಾಗಿ ಸಲ್ಮಾನ್ ಪಾಷಾ, ಕಾರ್ಯದರ್ಶಿಯಾಗಿ ಮಂಜುನಾಥ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನರಸಿಂಹ ಮತ್ತು ಗೌರವಾಧ್ಯಕ್ಷರಾಗಿ ಮಸ್ತಾನ್ ಮಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಇಮ್ರಾನ್ ಖಾನ್ ಅವರು, ಪತ್ರಿಕಾ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಪತ್ರಕರ್ತರು ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನು ಸ್ಥಾಪಿಸಿರುವ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಮಾರ್ಗದರ್ಶನದಂತೆ ಸಂಘಟನೆಯನ್ನು ಬಲಪಡಿಸಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ಕೆಲಸ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾದ ಪುಟ್ಟರಂಗಯ್ಯ N, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ BN ಮೋಹನ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಬಾಬ್ಜಾನ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ಉದಯ್ ಕುಮಾರ್, ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚಿಂತಾಮಣಿಯ ಇತರೆ ಪತ್ರಕರ್ತರು ನೂತನ ಅಧ್ಯಕ್ಷ ಇಮ್ರಾನ್ ಖಾನ್ಗೆ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದನೆ ಸಹ ಸಲ್ಲಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಏನಿದೆ, ಇವತ್ತು ನೂತನವಾಗಿ ಪದಗ್ರಹಣದ ಒಂದು ಕಾರ್ಯಕ್ರಮ ಆಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಸರ್ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸ್ವಾಗತ ಕೊಡ್ತಾ, ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ BN ಮೋಹನ್ ಕುಮಾರ್, ಮತ್ತು ಉಪಾಧ್ಯಕ್ಷರಾದ ಬಾಬಾಜಾನ್, ಮತ್ತು ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಸರ್, ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಉದಯ್ ಕುಮಾರ್ ಸರ್, ಮತ್ತು ರಾಮಕೃಷ್ಣ ಸರ್ ಇವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈಗ ಏನು ನಮಗೆ ಪದಗ್ರಹಣ ಒಂದು ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಈ ಆದೇಶ ಪತ್ರ ಒಂದು ರಾಜ್ಯಾಧ್ಯಕ್ಷರ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಾವು ಇದನ್ನು ಎಲ್ಲ ಸ್ವೀಕಾರ ಮಾಡಿ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಬಲಪಡಿಸ್ತಾ, ಮತ್ತು ಯಾವುದೇ ಈ ಸಂಘಕ್ಕೆ ಕಪ್ಪು ಚುಕ್ಕೆ ಬರದೆ ನಾವು ಇಲ್ಲಿ ಕೆಲಸ ಮಾಡಬೇಕು. ಮತ್ತು ನಮಗೆ ಬೇರೆ ಸಂಘಟನೆಗಿಂತಲೂ ಹೆಚ್ಚಾಗಿ ನಮ್ಮ ಜಿಲ್ಲಾ ಸಂಘಟನೆಗಳು ಒಂದು ಧೈರ್ಯ ತುಂಬಿದ್ದಾರೆ. ಯಾಕಂತ ಹೇಳಿದ್ರೆ, ಹೊರಗಡೆಯಿಂದ ಬಂದು ಜಿಲ್ಲಾಧ್ಯಕ್ಷರು ನಾವು ನಿಮ್ಮ ತಾಲೂಕಲ್ಲಿ ಯಾವುದೇ ಸಮಸ್ಯೆ ಆದ್ರೂ ನಾವು ನಿಂತೀವಿ, ನಿಮ್ಮ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಅದೇ ರೀತಿಯಾಗಿ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೂ ನಾವು ಸಪೋರ್ಟ್ ಕೊಡ್ತಾ, ಮತ್ತು ಚಿಂತಾಮಣಿಯಲ್ಲಿ ಒಂದು ಸಂವಿಧಾನದ 4ನೇ ಅಂಗ ಆಗಿರೋದಕ್ಕಿಂತ ನಾವು ಪತ್ರಕರ್ತರು ಏನು ಸಮಾಜದ ಅಂಕುಡೊಂಕುಗಳನ್ನ ತಿಳ್ಕೊಂಡು ವೃತ್ತಿಯನ್ನು ಅದನ್ನೇ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಕಷ್ಟಗಳಾಗಲಿ ಇನ್ನೊಂದಕ್ಕಾಗಲಿ ನಮಗೆ ಯಾವುದು ತೊಂದರೆ ಆಗಿಲ್ಲ. ಸಂಘಟನೆಯನ್ನು ಇನ್ನೂ ಬಲಪಡಿಸ್ತಾ, ಮತ್ತು ನಮಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಏನೀಗ ಪದಾಧಿಕಾರಿಗಳಿದ್ದು ಇನ್ನೂ ಅಷ್ಟು ಪದಾಧಿಕಾರಿಗಳನ್ನ ನಾವು ಇನ್ನೂ ಮುಂದಕ್ಕೆ ಆಯ್ಕೆ ಮಾಡಿಕೊಂಡು ಏನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಅವ್ರು ತಲುಪಿಸ್ತಾ, ಮತ್ತು ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ನನ್ನ ನಮ್ಗೆ ಯಾವುದೇ ಸಂಘ ಇಲ್ಲ. ಎಲ್ಲೇ ಏನಾದರೂ ಸುದ್ದಿ ಮಾಡಬೇಕು ನಾವು ಹೋಗ್ಬೇಕು, ಎಲ್ಲೇ ಸಮಸ್ಯೆ ಆದರೂ ಹೋಗ್ಬೇಕು, ಅಪಘಾತ ಆದರೂ ಅಲ್ಲಿ ಹೋಗ್ಬೇಕು.
ಪೊಲೀಸರು ಹೋಗೋ ಮುಂಚಿತವಾಗಿ ನಾವು ಹೋಗ್ಬೇಕು. ಇಂಥ ಸಮಸ್ಯೆಗಳಿರೋರು ನಮ್ಗೆ ಯಾವುದೇ ಸಂಬಳಗಳಿಲ್ಲ, ಬೇರೆ ಯಾವುದೇ ಇನ್ಕಮ್ಸು ಇಲ್ಲ, ಏನೋ ಒಂದು ಸೇವೆ ಮಾಡಬೇಕು, ನಮ್ಮ ಕೆಲಸದ ಜೊತೆಗೆ ವೃತ್ತಿ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಂಬ್ಕೊಂಡಿರೋ ಕುಟುಂಬಗಳಿದೆ. ನಾವು ವಾಹನಗಳಲ್ಲಿ ಎಲ್ಲಂದ್ರಲ್ಲಿ ಹೋಗ್ತೀವಿ, ಸಮಯ ಇಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ, ಮಳೆ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಏನೇ ಸಮಸ್ಯೆ ಆದರೂ ಪ್ರೆಸ್ಸವ್ರು ಫಸ್ಟ್ ಫೋನ್ ಮಾಡ್ತಾರೆ, ಅಲ್ಲಿ ಹೊರಟೋಗ್ತೀವಿ. ಪೊಲೀಸವ್ರಿಗಿಂತ ಮುಂಚೆ ಆಂಬುಲೆನ್ಸ್ ಬಂದರೆ ನಾವು ಅಲ್ಲಿ ಇರ್ತೀವಿ, ಫೋಟೋ ತೆಗಿತೀವಿ. ಇಂಥ ಸಮಸ್ಯೆಗಳಿದ್ದಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ದಯವಿಟ್ಟು ಎಲ್ಲ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ನಿಮ್ಮ ಕುಟುಂಬದವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಹೆಲ್ಮೆಟನ್ನು ಹಾಕ್ಕೊಂಡೆ ಎಲ್ಲ ಕಡೆ ಹೋಗಬೇಕು. ಜೊತೆಗೆ ನಮ್ಮನ್ನೇ ನಂಬ್ಕೊಂಡಿರೋ ಕುಟುಂಬ ಇದೆ. ಈಗ ನಾನೇ ಆಗಿರ್ಬೋದು, ಏನೋ ಸುದ್ದಿ ಮಾಡಕ್ಕೆ ಹೋಗ್ತೀನಿ, ಇನ್ ಕೇಸ್ ಏನಾದ್ರು ಆಗದೆ ಒಂದು ಅನಾಹುತ ಆದರೆ ನಮ್ಮ ಹೆಂಡತಿ ಮಕ್ಕಳಿಗೆ ಸಂಬಂಧಿಕರು ಆಗಲ್ಲ, ಕುಟುಂಬದವರು ಆಗಲ್ಲ, ಬೇರೆ ರಾಜಕಾರಣಿಗಳಾಗಲ್ಲ. ರಾಜಕಾರಣಿ ಸುದ್ದಿ ಬಂದರೆ ಬಂದಿದೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ ವಿನಃ ಅವತ್ತು ಯಾರೂ ಆಗಲ್ಲ. ಅದಕ್ಕಾಗಿ ನಾನು ಹೇಳೋದು, ನಮ್ಮ ಅಂಚೆ ಕಚೇರಿಯಲ್ಲಿ ಸರ್ಕಾರದಿಂದ ಒಂದು ಜೀವ ವಿಮೆ ಬಂದಿದೆ, ಇನ್ಶೂರೆನ್ಸ್ ಇದೆ. ಬರೀ 750 ರೂಪಾಯಿ ಕಟ್ಟಿದ್ರೆ ನಿಮಗೆ 15 ಲಕ್ಷ ರೂಪಾಯಿ ಕವರೇಜ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದೆ. ಬರೀ ಆಧಾರ್ ಕಾರ್ಡ್ ತಗೊಂಡು ಕೊಡೋದು. 750 ರೂಪಾಯಿ ಒಂದು ದಿವಸ ಖರ್ಚು ಮಾಡ್ತೀವಿ, ಇಲ್ಲ ಒಂದು ಮಠ ಒಂದು ಕ್ಲಿನಿಕ್ ತಗೊಂಡು ಖರ್ಚಾಗುತ್ತೆ. 500 ರೂಪಾಯಿ ಕಟ್ಟರೆ 10 ಲಕ್ಷ ನಿಮಗೆ ಕವರೇಜ್ ಕೊಡುತ್ತೆ. 15 ಲಕ್ಷ ರೂಪಾಯಿ ಸಿಗಬೇಕಾದ್ರೆ 750 ರೂಪಾಯಿ ಕಟ್ಟಬೇಕು. ನೀವು ಕಟ್ತಿರೋ ಅಥವಾ ಸಂಘದಿಂದ ನೀವೇ ಮಾಡ್ಕೊತೀರಾ, ಇಲ್ಲ ಇಂಡಿವಿಜುವಲ್ ನೀವೇ ಮಾಡ್ಕೊತೀರೋ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಆ ಜೀವ ವಿಮೆ ಮಾಡಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನಾಹುತಗಳಾದಾಗ ನಮ್ಮ ಕುಟುಂಬಕ್ಕೆ ಏನೋ ಒಂದು ದಾರಿ ಆಗುತ್ತೆ. 15 ಲಕ್ಷ ರೂಪಾಯಿ 750 ರೂಪಾಯಿ ಸಿಗ್ತಾರೆ. ಪೋಸ್ಟ್ ಆಫೀಸಲ್ಲಿ ವಿಚಾರಣೆ ಮಾಡಿ, ಇಲ್ಲ ನಿಮ್ಗೆ ಆಗಲಿಲ್ಲ ಅಂದರೆ ನನ್ನ ದೂರವಾಣಿ ಸಂಖ್ಯೆ ಇಮ್ರಾನ್ ಅವ್ರ ಹತ್ರ ಇದೆ, ನಾನು ಕಾಲ್ ಮಾಡಿ 15 ಲಕ್ಷ ರೂಪಾಯಿದು ಜೀವ ವಿಮೆ ಪ್ರತಿಯೊಬ್ಬರು ಮಾಡಿ ಈ ಸಂದರ್ಭ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ರಾಜ್ಯಾಧ್ಯಕ್ಷರು ಯಾವ ರೀತಿ ಸಂಘಟನೆ ಪದಾಧಿಕಾರಿಗಳಿಗೆ ಬೆನ್ನೆಲುಬಾಗಿ ನಿಂತು ಸರ್ಕಾರಕ್ಕೆ ಯಾವ ರೀತಿ ಪತ್ರಕರ್ತರಿಗೆ ಸವಲತ್ತುಗಳು ನೀಡಬೇಕು, ಪತ್ರಕರ್ತರಿಗೆ ಆಗಿರ್ತಕ್ಕಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಬೆದರಿಕೆಗಳು, ಇದನ್ನೆಲ್ಲ ಯಾವ ರೀತಿ ತಡೆಗಟ್ಟಬೇಕು, ಯಾವ ರೀತಿ ಸಹಕರಿಸಬೇಕು, ಪತ್ರಕರ್ತರಿಗೆ ಯಾವ ರೀತಿ ಮೇಲೆ ಎತ್ತಬೇಕು ಅನ್ನೋದನ್ನು ರಾಜ್ಯಾಧ್ಯಕ್ಷರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಜೆಟ್ನ ಸಹ ಈ ವಿಚಾರವನ್ನು ಹೋದ ವರ್ಷ ಸಹ ಇಟ್ಟಿದ್ದು ಮತ್ತು ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಲ್ಲಿ ಅವರು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು. ನಾನು ಕೂಡ ಹೋದ ವರ್ಷ ಭಾಗವಹಿಸಿದ್ದೆ ಅದರಲ್ಲಿ. ಈ ಥರ ಹೇಳ್ತಾ ಮತ್ತೆ ಸಂಘಟನೆ ಬಗ್ಗೆ ಪೂರ್ವವಾಗಿ ತಿಳಿಸ್ತಕ್ಕಂಥ ಉದಯ್ ಕುಮಾರ್ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ, ಅದೇ ರೀತಿ ಜಿಲ್ಲಾಧ್ಯಕ್ಷ ಮುದ್ದುಕೃಷ್ಣರವರು ಇವತ್ತು ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಬಂದು ಯಾವ ರೀತಿ ಸಂಘಟನೆ ಬಲಪಡಿಸಬೇಕು ಮತ್ತೆ ಚಿಂತಾಮಣಿ ತಾಲೂಕಿನಲ್ಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಒಗ್ಗೂಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಪದಾಧಿಕಾರಿಗಳನ್ನ ಮಾಡಬೇಕಂತ ಹೇಳಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತಾ, ಈಗ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಇಮ್ರಾನ್ ಖಾನ್ ಅವರು ಅವರಿಗೆ ಪದಾಧಿಕಾರಿಗಳ ಪದಗ್ರಹಣ ತಾಲೂಕು ಇಮ್ರಾನ್ ಅವರ ಸಮ್ಮುಖದಲ್ಲಿ ಈ ಘಟಕ ನೂತನವಾಗಿ ಆಯ್ಕೆ ಮಾಡಲಾಗಿದೆ. ನೂತನ ತಾಲೂಕು ಅಧ್ಯಕ್ಷರಾಗಿ ನಾವು ಇಮ್ರಾನ್ ಖಾನ್ ಅವರು ಆಯ್ಕೆ ಮಾಡಲಾಗಿದೆ. ಅವ್ರಿಗೆ ಸುದ್ದಿ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಆದರೆ ಒಂದು ಜವಾಬ್ದಾರಿ ಕೆಲಸವನ್ನು ಅವರಿಗೆ ಅವರ ಸತತ ಸೇವೆ 15 ವರ್ಷ ನಿರಂತರವಾಗಿ ಮಾಡಿದ ಪತ್ರಕರ್ತೋದ್ಯಮದಲ್ಲಿ ಗುರುತಿಸಿ ನಾನು ಅವರಿಗೆ ತಾಲೂಕು ಅಧ್ಯಕ್ಷರ ಒಂದು ದೊಡ್ಡ ಜವಾಬ್ದಾರಿ ಕೆಲಸನ ನೀಡ್ತಾ ಇದ್ದೀನಿ. ಈ ಸಂಘಟನೆ ಬೆಳೆಸ್ಕೊಂಡು ಸಹಕಾರ ನೀಡಬೇಕು ಅಂತ ಅವರಿಗೆ ಒಂದು ಜವಾಬ್ದಾರಿ ಕೆಲಸನ ನೀಡ್ತಾ ಇದ್ದೀನಿ. ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷ ಕೊಡಿ ಯಾರ ಆದೇಶ ಪತ್ರ ಹಂಗೆ ಇಟ್ಕೊಳ್ಳಿ. ತಾಲೂಕಿನ ನೂತನ ಘಟಕದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೀನಾ ಆಯ್ಕೆ ಮಾಡಲಾಗಿದೆ. ತಾಲೂಕು ನೂತನ ಅಧ್ಯಕ್ಷರು ಜೊತೆಯಲ್ಲಿರಬೇಕು. ಪದಾಧಿಕಾರಿ ಸಹ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಮನ್ಸೂರ್ ಅಹಮದ್ ಆಯ್ಕೆ ಮಾಡಿ. ಚುನಾವಣೆಯಲ್ಲಿ ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ಅಂಬಾನಿ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಚಪ್ಪಾಳೆ. ಮಸ್ತಾನ್ ವಾಲಿ ಚಿಂತಾಮಣಿ ತಾಲೂಕಿನ ಸಂಘಟನಾ ಕಾರ್ಯದರ್ಶಿಯಾಗಿ
ಸಲ್ಮಾನ್ ಪಾಷಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಖಜಾಂಚಿಯಾಗಿ ನಿತಿನ್ ಕುಮಾರ್ ಚಪ್ಪಳೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನರಸಿಂಹಮೂರ್ತಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಚಪ್ಪಳೆ. ತಾಲೂಕಿನ ಗೌರವ ಅಧ್ಯಕ್ಷರಾಗಿ ಮಸ್ತಾನ್ ವಾಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ತಾಲೂಕಿನ ಉಪಾಧ್ಯಕ್ಷರಾಗಿ ಗಂಗಾಧರ್ ಸಿ ಅವರನ್ನು ಆಯ್ಕೆ ಮಾಡಲಾಗಿದೆ.